ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಕಿರುತೆರೆಯ ವಿಶೇಷ ವರದಿ. ಆಗುಂಬೆ ಘಾಟಿ ಅಭಿವೃದ್ಧಿಯೋ ಅಥವಾ ವಿನಾಶವೋ? ನಮಸ್ಕಾರ, ಇಂದಿನ ವಿಶೇಷ ವರದಿಗೆ ಸ್ವಾಗತ. ವೀಕ್ಷಕರೇ, ಮಲೆನಾಡಿನ ಹೆಬ್ಬಾಗಿಲು, ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಆಗುಂಬೆ ಘಾಟಿಯಲ್ಲಿ ಈಗ ಸುರಂಗ ಮಾರ್ಗ ನಿರ್ಮಾಣದ ವಿಚಾರ ದಟ್ಟವಾದ ಮಂಜಿನಂತೆ ಪರವಿರೋಧದ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅತಿ ಹೆಚ್ಚು ಮಳೆ ಬೀಳುವ, ಅತ್ಯಂತ ಸೂಕ್ಷ್ಮ ಜೀವವೈವಿಧ್ಯ ಹೊಂದಿರುವ ಆಗುಂಬೆಯ ಪರಿಸರಕ್ಕೆ ಟನೆಲ್ ನಿರ್ಮಾಣ ಕೊಡಲಿ ಪೆಟ್ಟು ನೀಡಲಿದೆ ಎಂಬುದು ಪರಿಸರವಾದಿಗಳ ವಾದ. ಕಾಡನ್ನು ಸೀಳಿ ಸುರಂಗ ಕೊರೆಯುವುದರಿಂದ ಪ್ರಕೃತಿಯ ಸಮತೋಲನ ತಪ್ಪಿ ಭವಿಷ್ಯದಲ್ಲಿ ಗುಡ್ಡ ಕುಸಿತದಂತಹ ಅನಾಹುತಗಳಿಗೆ ದಾರಿಯಾಗಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಇನ್ನೊಂದೆಡೆ ಕಡಿದಾದ ತಿರುವುಗಳಿಂದ ಕೂಡಿದ ಈ ಹಳೆಯ ಘಾಟಿ ಮಾರ್ಗದಲ್ಲಿ ಸಂಚಾರ ದುಸ್ತರವಾಗಿದೆ. ಸುಗಮ ಸಂಚಾರ ಮತ್ತು ಸಮಯದ ಉಳಿತಾಯಕ್ಕಾಗಿ ಸುಸಜ್ಜಿತ ಸುರಂಗ ಮಾರ್ಗದ ಅವಶ್ಯಕತೆ ಇದೆ ಎಂಬ ಅಭಿಪ್ರಾಯವು ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿಬರುತ್ತಿದೆ. ಗಾಬರಿ ಹುಟ್ಟಿಸುತ್ತಿದೆ ಗಾಳಿಯ ಗುಣಮಟ್ಟ. ಕೇವಲ ಕಾಡು ಮೇಡುಗಳ ವಿಚಾರ ಮಾತ್ರವಲ್ಲ, ಇತ್ತೀಚಿನ ಹವಾಮಾನ ಇಲಾಖೆಯ ವರದಿಯೊಂದು ಮಲೆನಾಡಿಗರ ನಿದ್ದೆಗೆಡಿಸಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗಿಂತಲೂ ಶಿವಮೊಗ್ಗದ ಗಾಳಿಯ ಗುಣಮಟ್ಟ ಕಳಪೆಯಾಗಿದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣಹೋಮ ನಡೆಯುತ್ತಿರುವುದು ಇದಕ್ಕೆ ಕಾರಣವೇ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ. ಲೋಕಸಭಾ ಸದಸ್ಯರ ಸ್ಪಷ್ಟನೆ. ಈ ಎಲ್ಲಾ ಗೊಂದಲಗಳ ನಡುವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಿ.ವೈ. ರಾಘವೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಸರ ರಕ್ಷಣೆ ಮತ್ತು ಜನರ ಅನುಕೂಲದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಬಗ್ಗೆ ಅವರು ಏನು ಹೇಳಿದ್ದಾರೆ? ಬನ್ನಿ ಅವರ ಮಾತುಗಳಲ್ಲೇ ಕೇಳೋಣ. ಸರ್, ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು, ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೆಹರು ಸ್ಟೇಡಿಯಂನಲ್ಲಿ ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗಳ ಕಾರ್ಯಕ್ರಮ ಆಗಬೇಕಾದಾಗ ಅಲ್ಲಿ ಗೌರವಾನ್ವಿತ ನಿತಿನ್ ಗಡ್ಕರಿಜಿ ಅವರು ಘೋಷಣೆಯನ್ನ ಮಾಡಿದ್ರು. ಸೊ ಆಗಿಂದನೂ ಕೂಡ ಫಾಲೋಅಪ್ ಮಾಡ್ತಾ ಇದ್ದೆ. DPR ಮಾಡಲಿಕ್ಕೆ ಕೆಲವು ಹಿಂದೆ 400 ಕೋಟಿ ಇರೋ ರಸ್ತೆನ ವೈಂಡಿಂಗ್ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಆಯಿತು. ಆದರೆ ಅದು ಡಿಪಿಆರ್ನ ಮಾಡುವಂಥ ದಿಕ್ಕಿನಲ್ಲಿ ಫೇಲ್ಯೂರ್ ಆಯಿತು. ಹಾಗೆ ಮತ್ತೊಮ್ಮೆ ಈಗ ಅದನ್ನು 4 ಲೈನ್ ವೈಂಡಿಂಗ್ ಪ್ಲಸ್ ಟನಲ್ ಅದನ್ನು ಕೂಡ ಸೇರಿಸಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ DPR ರೆಡಿ ಮಾಡಲಿಕ್ಕೆ ಸರ್ಕಾರ ಸುಮಾರು 2.5 ಕೋಟಿಯನ್ನು ನಿನ್ನೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ನೋಡೋಣ, 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಮೊನ್ನೆ ಅಧಿಕಾರಿಗಳು ಮೀಟಿಂಗ್ ಮಾಡಿ 6 ತಿಂಗಳು ತೆಗೆದುಕೊಳ್ಳೋಕೆ ಹೋಗೋದು ಬೇಡ, 2-3 ತಿಂಗಳಲ್ಲಿ DPR ಸಬ್ಮಿಟ್ ಮಾಡಿ ಅಂತ ಹೇಳಿದ್ವಿ. ಅಂದರೆ 2 ರೀತಿಯಿಂದ DPR ಸಬ್ಮಿಟ್ ಆಗುತ್ತೆ. ಒಂದು ಟನಲ್ಲು, ಇನ್ನೊಂದು ಇರುವಂಥ ರಸ್ತೆಯನ್ನ 2 ಲೈನ್ 4 ಲೈನ್ ಮಾಡ್ಲಿಕ್ಕೆ ಆಗಲ್ಲ ಇರೋ ರಸ್ತೆಯನ್ನ ಅದನ್ನ ವೈಂಡಿಂಗ್ ಮಾಡುವಂಥದ್ದು. ಈ 2 ರೀತಿಯಂತ DPR ಕೂಡ ಸಬ್ಮಿಟ್ ಮಾಡುತ್ತೆ. ಈಗಿರೋ ಪ್ರಕಾರ ಹಿಂದೆ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವತ್ತಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅವತ್ತಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಎಷ್ಟೋ ಟನಲ್ಗಳನ್ನೆಲ್ಲ ಮಾಡಿದ್ದಾರೆ. ಇವತ್ತು ಟೆಕ್ನಾಲಜಿ ಸಾಕಷ್ಟು ಇಂಪ್ರೂವ್ ಆಗಿದೆ. ಪರಿಸರದ ಪ್ರೇಮಿಗಳು ನಾನು ಅಭಿನಂದನೆ ತಿಳಿಸ್ತೀನಿ. ಪಾಪ ಇಲ್ಲೊಂದು ಹೇಳಿಕೆಯನ್ನು ನಾನು ಕೇಳಿದ್ದೀನಿ. ನಾನು ಪರಿಸರ ಉಳಿಸ್ಬೇಕು ಅನ್ನೋದು ಅವ್ರ ಕಳಕಳಿ. ಅರೆ, ಪರಿಸರ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು, ಈ ದಿಕ್ಕಲ್ಲಿ ನಮ್ಮ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಪ್ರಾಜೆಕ್ಟ್ DPR ರೆಡಿ ಆಗಲಿ, ಆಮೇಲೆ ಯಾವುದು ಅಂತೇಳಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ.